ಇವಾಗ ನಾನು ಹೋಗ್ತಾ ಇರೋದು ಹಾವೇರಿಗಲ್ಲ, ಹರಿಹರಕ್ಕಲ್ಲ, ಹೊನ್ನಳ್ಳಿ ಹೋಗ್ತಾ ಇದ್ದೀನಿ. ಸೊ ಹೊನ್ನಳ್ಳಿಯಿಂದ ಶಿವಮೊಗ್ಗ ಹೋಗ್ತಾ ಇದ್ದೀನಿ. ಸೊ ಭಾಳ ವರ್ಷ ಆದಮೇಲೆ ಹೊನ್ನಳ್ಳಿ ಮೇಲೆ ಶಿವಮೊಗ್ಗ ಹೋಗ್ತಾ ಇರೋದು. ಸೊ ಹಾಗಾಗಿ ಹೊನ್ನಳ್ಳಿಯಿಂದ ಶಿವಮೊಗ್ಗ ಅಂದರೆ ದಾವಣಗೆರೆ ಟು ಹೊನ್ನಳ್ಳಿ ಮೇಲೆ ಶಿವಮೊಗ್ಗ ರೋಡ್ ಯಾವ ಥರ ಇದೆ ಏನಂತ ನಿಮಗೆ ತೋರಿಸೋ ಸಣ್ಣ ಪ್ರಯತ್ನ. ನಾ ಎಂಟು ತನಕ ನೋಡಿ ರೋಡ್ ಯಾವ ಥರ ಇದೆ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಸೊ ಪ್ರೆಸೆಂಟ್ ಇವಾಗ ನಮ್ಮ ದಾವಣಗೆರೆಯಿಂದ ಲೆಫ್ಟಿಗೆ ಟರ್ನ್ ಹೋಗ್ಬೇಕು. ಇವಾಗ ಸೊ ಇಲ್ಲಿ ಬೋರ್ಡ್ ಇದೆ ನೋಡಿ. ಇಲ್ಲಿಂದ ಹೊನ್ನಳ್ಳಿ 36 ಕಿಲೋಮೀಟರ್ ಇದೆ, ಶಿವಮೊಗ್ಗ 77 ಕಿಲೋಮೀಟರ್ ಇದೆ. ರೈಟ್ ಸೈಡ್ ಹೋದರೆ ಹರಿಹರ 4 ಕಿಲೋಮೀಟರ್ ಇದೆ. ಸೊ ನಾನು ಇವಾಗ ಹರಿಹರ ಹೋಗೋದು ಬೇಡ, ಶಿವಮೊಗ್ಗ ಹೋಗ್ತಾ ಇದ್ದೀನಿ. ಬನ್ನಿ, ನಮ್ಮ ದಾವಣಗೆರೆಯಿಂದ ಹೊನ್ನಳ್ಳಿ ಮೇಲೆ ಹೋದರೆ ರೂಟ್ ಯಾವ ಥರದ್ದು ಏನು ನಿಮಗೆ ಒಂದು ಸಣ್ಣ ಅಪ್ಡೇಟ್ ಕೊಡ್ತೀನಿ. ಸೊ ಮುಂಚೆ ಅಂತೂ ಇಲ್ಲಿಂದ ಹೋಗ್ಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಇತ್ತು. ಆಲ್ಮೋಸ್ಟ್ ನಾನು ಈ ರೂಟ್ನ ಮರ್ತೇ ಬಿಟ್ಟಿದ್ದೀನಿ, ಈ ರೂಟಿಗೆ ಬಂದೇ ಇಲ್ಲ ನಾನು. ಸೇವಾಲಾಲ್, ಸಂತ ಸೇವಾಲಾಲ್ ಅವ್ರದ್ದು ಇದಿರೋದಕ್ಕೆ ಎಲ್ಲಿ ನೋಡಿದ್ರು ಅವೇ ಗಾಡಿಗಳು ಕಾಣ್ತಾ ಇದ್ದಾವೆ. ಟಿ ಟಿ ಬಸ್ಸು. ಸೊ ಪ್ರೆಸೆಂಟ್ ಇವಾಗ ಎಷ್ಟೋ ವರ್ಷ ಆದಮೇಲೆ ಈ ರೂಟಲ್ಲಿ ನಾನು ಶಿವಮೊಗ್ಗ ಹೋಗ್ತಾ ಇರೋದು. ಯಾಕಂದರೆ ಲಾಸ್ಟೆಲ್ಲ ಈ ರೂಟ್ ಸರಿ ಇದ್ದಿಲ್ಲ ಅಂಥೇಳಿ ದಾವಣಗೆರೆಯಿಂದ ಚನ್ನಗಿರಿ ಮೇಲೆ ಶಿವಮೊಗ್ಗ ಹೋಗ್ತಾ ಇದ್ದೆ. ಅದು ಟಾಪ್ ಎಂಡ್ ಇದೆ ಬಿಡಿ ರೋಡು, ಆರಾಮಾಗಿ ಹೋಗ್ಬೋದು. ಬಟ್ ಈ ರೂಟ್ನ ಇವಾಗ ಸರಿಯಾಗಿದೆ ಬ್ರೋ, ಈ ಕಡೆ ಬನ್ನಿ ಅಂತೇಳಿ ಭಾಳ ಜನ ಸಬ್ಸ್ಕ್ರೈಬರ್ಸು ಕಮೆಂಟ್ ಆಗ್ತಾಯಿದ್ರು. ಬ್ರೋ ರೂಟ್ ಇವಾಗ ಚೆನ್ನಾಗಾಗಿದೆ ಬ್ರೋ, ಬನ್ನಿ ಬ್ರೋ ಅಂತೇಳಿ. ಸೊ ಸಬ್ಸ್ಕ್ರೈಬರ್ಸ್ ಎಲ್ಲ ಹೇಳ್ತಾ ಇದ್ದಾರಲ್ಲ, ಸೊ ಹಾಗಾಗಿ ಬನ್ನಿ ನಾನು ಬಂದಿದ್ದೀನಿ, ಹಾಗೆ ನಿಮಗೂ ತೋರಿಸೋಣ ಅಂತ. ಫಸ್ಟ್ನೇ ಗುಂಡಿ ಇಲ್ಲಿದೆ. ಲೆಫ್ಟಿಗೆ ಟರ್ನ್ ಆಗ್ತಾ ಇದ್ದಂಗೆ ಗುಂಡಿಗಳು ಸ್ಟಾರ್ಟ್ ಆದವು, ಸಣ್ಣ ಪುಟ್ಟ ಗುಂಡಿಗಳು ಇದ್ದಾವೆ. ಸಿಂಗಲ್ ರೋಡ್ ಇದು, ಸಿಕ್ಕಾಬಟ್ಟೆ ಟ್ರಾಫಿಕ್ಕು. ಅದರಲ್ಲೂ ಇವಾಗ ಸಂತ ಸೇವಾಲಾಲ್ ಅವ್ರದ್ದು ಇದಿರೋದಕ್ಕೆ ಸಿಕ್ಕಾಬಟ್ಟೆ ಗಾಡಿಗಳು ಬರ್ತಾ ಇದ್ದಾವೆ. ಟೈಮ್ ಎಷ್ಟಪ್ಪ ಅಂದರೆ ಇವಾಗ ಕರೆಕ್ಟಾಗಿ 1:22 ಆಗಿದೆ. ನೋಡೋಣ ಎಷ್ಟು ಗಂಟೆ ಮುಡ್ತೀನಿ ಏನಂತ. ಆರಾಮಾಗಿ ಹೋಗೋ ಪ್ಲಾನ್ ಇದೆ, ಆರಾಮಾಗಿ ಹೋಗೋಣ. ಪ್ರೆಸೆಂಟ್ ಯಾವ ಊರಲ್ಲಿದ್ದೀನಪ್ಪ, ಇಲ್ಲಿ ಹೋಗಿ ಬಂದೆ. ರೋಡ್ ಸರಿ ಇಲ್ಲ ಗುರು, ಇಲ್ಲೇ ಮುಂದೆ ಚೆನ್ನಾಗಿದೆ, ಇಲ್ಲಿ ಸ್ವಲ್ಪ ಸರಿ ಇಲ್ಲ ರೋಡು. ಹಾಗೆ ಇನ್ನೊಂದೇನಪ್ಪ ಅಂದರೆ ಈ ರೋಡಲ್ಲಿ ಕಾರವ್ರು ಬಂದರೆ ಟೋಲ್ ಏನಿಲ್ಲ, ಶಿವಮೊಗ್ಗ ತನಕ ಯಾವುದೇ ಥರದ ಟೋಲ್ ಇಲ್ಲ. ಬಟ್ ನೀವು ಚನ್ನಗಿರಿ ಮೇಲೆ ಹೋಗ್ತೀನಿ ಅಂದರೆ ದಾವಣಗೆರೆ ಹತ್ತಿರ ಒಂದು ಟೋಲ್ ಸಿಗುತ್ತೆ ನಿಮಗೆ. ಅದೇನು ಜಾಸ್ತಿ ಅಲ್ಲ, ಒಂದು 30-40 ರೂಪಾಯಿ ಕಟ್ ಮಾಡ್ಕೋಬೋದು ಅಷ್ಟೇ. ಅಲ್ಲೊಂದು ಸ್ವಲ್ಪ ಟೋಲ್ ತಗೊಂತಾರೆ ಕಾರ್ನರಿಗೆ, ಅದನ್ನು ಬಿಟ್ಟರೆ ಏನಿಲ್ಲ. ಪರವಾಗಿಲ್ಲ, ರೋಡ್ ಆಗಿದೆ ಅನಿಸುತ್ತೆ. ಸೊ ಬನ್ನಿ ರೋಡ್ ಬಗ್ಗೆ ಮಾತಾಡೋಣ ಇವಾಗ. ಇಲ್ಲಿ ಸ್ವಲ್ಪ ಪರವಾಗಿಲ್ಲ, ಎಲ್ಲಿ ಚೆನ್ನಾಗಿಲ್ಲ ಅಲ್ಲಿ ಕ್ಯಾಮ್ರಾ ಆನ್ ಮಾಡ್ತೀನಿ. ಇದು ಯಾವುದು ರೋಡ್, ಸ್ವಲ್ಪ ರೋಡ್ ಚೆನ್ನಾಗಿದೆ. ಊರ ಹತ್ರ ಬಂದಿದ್ದಂಗೆ ರೋಡೇ ಸರಿ ಇಲ್ಲ. ನೀವೇನಾದರೂ ರೋಡ್ ಚೆನ್ನಾಗಿದೆ ಅಂತ ಏನಾದರೂ ದೂರ್ಕೊಂಬಂದರೆ ಭಾಳ ಕಷ್ಟ, ಭಾಳ ಹುಷಾರಾಗಿರ್ರಿ. ನೋಡಿರಿ ಹೆಂಗಿದಾವೆ ಗುಂಡಿಗಳು. ಒಂದೊಂದು ಊರು ಬಂದಾಗ ಈ ಥರ ಇದ್ದಾವೆ, ಮತ್ತೆ ಕಡೆ ಕಂಟಿನ್ಯೂ ಆಗುತ್ತೆ. ಇದು ಹೆಂಗೆ ಗೊತ್ತಾ, ರೋಡ್ ಚೆನ್ನಾಗಿಲ್ಲದೆ ಇದ್ರೆ ಒಂದು ಲೆಕ್ಕ ತಗೆ ಹೆಂಗೋ ಹೋಗ್ಬಿಡ್ಬೋದು. ಬಟ್ ಇದು ಇದೆಯಲ್ಲ, ಇದು ಇನ್ನೂ ಡೇಂಜರು. ಇಷ್ಟೇ ರೋಡ್ ಮಾಡಿದ್ದಾರೆ ಅಂತ ಅದಿಷ್ಟು ಹಾಕೋದಕ್ಕೆ ನಾಟಕ ಮಾಡ್ತಾರೆ. ಕೆಲಸ ಮಾಡಿದ್ರೆ ಮಾತ್ರ ETT ರೂಲ್ಸ್ ಹಿಡ್ಕೊಂತಾರೆ. ರೋಡ್ ಇಲ್ಲದೆ ಇರೋದು ಹೆಂಗೆ ಹೋಗ್ಬಿಡ್ಬೋದು. ರೋಡ್ ಚೆನ್ನಾಗಿ ಮಾಡಿ ಮತ್ತೆ ಅಲ್ಲೆಲ್ಲಿ ಗ್ಯಾಪ್ ಕೊಡ್ತಾರಲ್ಲ, ಹೆವಿ ಅಂದರೆ ಹೆವಿ ಡೇಂಜರ್ ಅದು. ರೋಡ್ ಚೆನ್ನಾಗಿದೆ ಅಂತೇಳಿ ಸುಮ್ಮನೆ ದೂರ್ಕೊಂಡು ಹೋಗ್ತಾ ಇರ್ತಾರೆ. ಬೆಳಗ್ಗೆ ಹೊತ್ತು ಹೆಂಗೆ ಕಂಟ್ರೋಲ್ ಮಾಡ್ಬೋದು, ಬಟ್ ನೈಟ್ ಹೊತ್ತು ಬೇರೆ ಕಡೆಯಿಂದ ಬಂದವರಿಗೆ ಹೆವಿ ಡೇಂಜರ್ ಅದು. ಮಾಡಿದರೆ ಫುಲ್ ಕರೆಕ್ಟಾಗಿ ರೋಡ್ ಮಾಡಿ, ಇಲ್ಲ ಮಾಡೋಕ್ಕೆ ಹೋಗ್ಬಿಡೋದು, ಬಿಡಿಸ್ಕೊಂಡು ಬಿಟ್ಬಿಡೋದಾಗಿ. ಅರ್ಧ ರೋಡ್ ಸರಿ ಮಾಡೋದು, ಒಂದು ಸ್ವಲ್ಪ ಪ್ಯಾಚ್ ಬಿಡೋದು, ಅರ್ಧ ಸರಿ ಮಾಡೋದು, ಪ್ಯಾಚ್ ಬಿಡೋದು. ಯಾತಿ ಮಾಡ್ಬೇಕು ಇವನ್ನೆಲ್ಲ? ಕಚಡ ಕೆಲಸ ಇದಕ್ಕೆಲ್ಲ, ಒಳ್ಳೆ ಕೆಲಸ ಅನ್ನಲ್ಲ ಇದಕ್ಕೆಲ್ಲ, ವರ್ಸ್ಟ್ ಕೆಲಸ. ನೋಡ್ರಿ ಗುಂಡಿಗಳು ಹೆಂಗಿದಾವೆ, ಅಯ್ಯಪ್ಪ. ಆಮೇಲೆ ಟರ್ನಿಂಗ್ನಲ್ಲಿ ನುಗ್ಗಕ್ಕೆ ಹೋಗ್ಬೇಡಿ, ಪರ್ಫೆಕ್ಟ್ ವಿಷನ್ ಇದ್ರೆ ಅಷ್ಟೇ ನುಗ್ಗ್ರಿ. ನೋಡಿರಿ ರೋಡೇ ಸರಿ ಇಲ್ಲ ಇಲ್ಲಿ. ಆ್ಯಕ್ಚುಲಿ ಹೇಳಿ, ನಾನು ಇವತ್ತು ಈ ಕಡೆ ಬರೋ ಮೂಡ್ನಲ್ಲೇ ಇದ್ದಿಲ್ಲ. ನಾನು ಆರಾಮ್ ಚನ್ನಗಿರಿಯಿಂದ ಹೋಗ್ಬಿಡ್ತಿದ್ದೆ. ಬಟ್ ಭಾಳ ಜನ ಫಾಲೋವರ್ಸ್ ನನಗೆ ಮೆಸೇಜ್ ಮಾಡ್ತಾಯಿದ್ರು. ಸೊ ಹಾಗಾಗಿ ನಿಮಗೊಂದು ಇನ್ಫಾರ್ಮೇಷನ್ ಇರಲಿ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ದಾವಣಗೆರೆಯಿಂದ ಶಿವಮೊಗ್ಗ ತನಕ ಸದ್ಯಕ್ಕೆ ಇವಾಗ ಇದೆಲ್ಲೋ ಬಂದು ಗೊತ್ತಿಲ್ಲ, ಅಷ್ಟೇ ಇದೆ ರೋಡು. ಆ ರೇಂಜಿಗೇನಿಲ್ಲ, ಒಂದು ಲೆಕ್ಕಕ್ಕೆ ಚೆನ್ನಾಗಿದೆ, ಓಕೆ ಅಷ್ಟೇ. ಬಟ್ ಡೇಂಜರ್ ಇದೆ. ಬನ್ನಿ ಮುಂದೆ ನೋಡೋಣ. ನೀನು ಹೋಗ್ತಾ ಬೈಕ್ ಹೊಡೆಯೋದಕ್ಕೆ ಬೇಜಾರಿದೆ, ಎತ್ತರ ಹೆದರಿಕೆ ಆಗ್ತಾಯಿದೆ. ಚೆನ್ನಾಗೈತೆ ಅಂತೇಳಿ ಮೂವ್ ಮಾಡೋದೇ ಕಷ್ಟ, ಆ ಥರ ಆಗೋಗ್ಬಿಟ್ಟಿದೆ. ಓಂ ನಮಃ ಶಿವಾಯ ದೇವಸ್ಥಾನ ಕಾಣುತ್ತೆ ನೋಡಿ, ನಮ್ಮ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲೇ ಅಡ್ಡಾಡ್ತೀನಿ ಗುರು, ಇಷ್ಟು ವರ್ಷ ಆಯಿತು, ಒಂದು ಸರಿನೂ ಹೋಗೋಕ್ಕಾಗಿಲ್ಲ ಒಳಗಡೆ. ಆದಷ್ಟು ಬೇಗ ಒಳಗಡೆ ಹೋಗ್ತೀನಿ, ಹಾಗೆ ನಿಮಗೂ ಸಹ ತೋರಿಸ್ತೀನಿ. ಆಲ್ಮೋಸ್ಟ್ ಎಲ್ಲ ವಿಡಿಯೋಗಳು ನೋಡಿರ್ತೀರ. ಹೋಗೋಣ ನೆಕ್ಸ್ಟ್ ಟೈಮ್. ರೋಡ್ ಸರಿ ಇಲ್ಲ ಗುರು, ರೋಡ್ ಸಣ್ಣದು, ಇಷ್ಟೇ ರೋಡ್ ಇರೋದು, ಹೆವಿ ಟ್ರಾಫಿಕ್. ರೋಡ್ ಮಾಡೋಕ್ಕೆ ರೆಡಿ ಮಾಡಿದ್ದಾರೆ ಇಲ್ಲಿ ಚನ್ನಗಿರಿ ಹತ್ರ ಬರೋದು. ನೋಡ್ರಿ ಹೆಂಗೆ ಬರ್ತಾರೆ, ನಾವೆಲ್ಲಿ ಹೋಗೋಣ. ರೋಡ್ ಮಾಡೋಕತ್ತಾರೆ, ನಿಧಾನ ಹೋಗ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ಲ, ಸುಮ್ಮನೆ ತೂರ್ತಾರೆ.
ಮಲೆನಾಡಿನ ಹೆಬ್ಬಾಗಿಲು ಪುರಸಭೆ ಮಲೆಬೆನ್ನೂರಿಗೆ ಸುಸ್ವಾಗತ. ಮಲೆಬೆನ್ನೂರು ರೋಡ್ ಅಗಲ ಮಾಡ್ತಾ ಇದ್ದಾರೆ. ಎಷ್ಟು ವರ್ಷ ಆಯಿತು ಮಾಡೋಕತ್ತೆ, ಏನು ಮಾಡ್ತಾನೇ ಇದ್ದಾರೆ. ರೋಡ್ ಆಗೋಕ್ಕಿನ್ನ ಎಷ್ಟು ವರ್ಷ ಬೇಕು ಗೊತ್ತಿಲ್ಲ. ನೋಡೋಣ, ಮಲೆಬೆನ್ನೂರು ಬಿಟ್ಟು ಹೊರಡೆ ಹೋದ್ಮೇಲೆ ಎಲ್ಲಿ ಬರ್ತೀವಪ್ಪ? ಕಾಮನ್ ಸೆನ್ಸ್ ಇಲ್ಲ ಅಲ್ಲ. ಆ ಕಡೆ ಇವರು ಇದು ಮಾಡಿದ್ದಾರೆ, ನಿಧಾನ ಹೋಗ್ಬೇಕು ಅನ್ನೋ ಇದು ಇಲ್ಲ. ಸುಮ್ಮನೆ ಹಂಗೆ ಇಲ್ಲಿಂದ ಬರ್ತೀರೋ? ನಿಮಗೆಲ್ಲ ಡ್ರೈವಿಂಗ್ ಲೈಸೆನ್ಸ್ ಯಾವನ್ ಕೊಡ್ತಾನೆ? ಅವ್ನು ಡಿಸ್ಕೌಂಟ್ ಕೊಟ್ಬಿಡ್ತಾನಲ್ಲ. ಕನ್ಸ್ಟ್ರಕ್ಷನ್ ನಡೀತೈತಿ ರೋಡಿಂದ ಅಂದಾಗ ನಿಧಾನ ಹೋಗ್ಬೇಕು ಅನ್ನೋ ಇದಿಲ್ಲ, ಪರಿಜ್ಞಾನ ಅನ್ನೋದಿರಲ್ಲ ಇವರಿಗೆ. ಅದೇ ಸ್ವಂತ ಗಾಡಿ ಯಾರು ಹೊಡಿಯಲ್ಲ ಇವರು, ಕಂಡರ್ ಗಾಡಿ ಇಸ್ಕೊಂಡ್ಬಿಡ್ತಾರ. ಪಾಪ ಅವರು ನಂಬಿ ಕೊಟ್ಟಿರ್ತಾರೆ. ಬೇರೆ ಗಾಡಿ ಇಸ್ಕೊಂಬಂದಾಗ ಹೆಂಗೆ ಕರೆಕ್ಟಾಗಿ ತಗೊಂಡು ಹೋಗಿ ಕೊಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇರೋಲ್ಲ. ನಂಬಿಕೆ ಇಟ್ಟು ಕೊಟ್ಟಿರ್ತಾರೆ, ಕರೆಕ್ಟಾಗಿ ಡ್ರೈವ್ ಮಾಡಿ ಕೊಡ್ಬೇಕು ಅವರಿಗೆ. ಸ್ವಂತ ಗಾಡಿ ಹೊಡಿಲಿ ಮಕ್ಕಳು ಯಾವನು ಹೊಡೆಯಲ್ಲ ಹಿಂಗೆ. ಯಾಕೆ ಬೇರೆಯವ್ರು ಕಷ್ಟಪಟ್ಟು ತಗೊಂಡಿರಲ್ಲ ಏನು ಗಾಡಿಗಳ್ನ. ಮಲೆಬೆನ್ನೂರು ಒಳಗಡೆಗೆ ಸ್ವಲ್ಪ ರೋಡ್ ಅಗಲ ಆಗಿದ್ದಾವೆ, ಸ್ವಲ್ಪ ಆಗಿದ್ದಾವೆ. ಮುಂಚೆ ಇಷ್ಟೇ ದೂಗುರು ಸಣ್ಣ ರೋಡ್ ಇತ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಅಗಲ ಮಾಡಿದ್ದಾರೆ. ಹಂಸ್ ಪರವಾಗಿಲ್ಲ, ಹಂಸ್ ಚೆನ್ನಾಗಿ ಹಾಕಿದ್ದಾರೆ ಗುರು. ಲೈಟಾಗಿ ಹಿಂಗೆ ತಿಂಗಳಿಯೋದು ನೋಡಿ, ಹಂಸ್ ಇದೆ. ಮಲೆಬೆನ್ನೂರು ದಾಟಿ ಹೊರಡೆ ಬಂದರೆ ಮತ್ತೆ ಅದೇ ಸಿಂಗಲ್ ರೋಡು. ಮಲೆಬೆನ್ನೂರು ಕೆರೆಯಲ್ಲಿ ಸ್ವಲ್ಪ ನೀರಿದೆ ಗುರು, ಭಾಳ ಇಲ್ಲ, ತಕ್ಕ ಮಟ್ಟಿಗೆ ನೀರಿದೆ, ಪರವಾಗಿಲ್ಲ. ಏನು ಗೊತ್ತಾ, ಮಲೆಬೆನ್ನೂರಿಂದ ಹೊರಗಡೆ ಬಂದ್ವಿ ಅಂದರೆ ಒಂದು ಲೆಕ್ಕಕ್ಕೆ ಸ್ವಲ್ಪ ಆರಾಮಾಗಿ ಹೋಗ್ಬೋದು ಗುರು. ರೋಡ್ ನೋಡ್ರಿ ಹೆಂಗಿದೆ ಇದು, ನೋಡ್ರಿ ಹೆಂಗಿದೆ ರೋಡು. ಯಪ್ಪ ಕಷ್ಟ. ಮಲೆಬೆನ್ನೂರಿಂದ ಹೊರಗಡೆ ಬಂದಿದ್ದೀನಿ, ಇನ್ನು ಮುಂದಿನ ಏನೇನಾಯ್ತೋ ಗೊತ್ತಿಲ್ಲ. ಮೊನ್ನೆ ನೋಡೋಣ. ಇವಾಗ ಘಾಟ್ ಸೆಕ್ಷನ್ ಎಂಟ್ರಿ, ಇವಾಗ ಸ್ಮಾಲ್ ಘಾಟ್ ಸೆಕ್ಷನ್. ನಮ್ಮ ದಾವಣಗೆರೆ ಹತ್ರ ಇರೋದು ಇದೊಂದೇ ಅನ್ಸುತ್ತಪ್ಪ, ಸ್ಮಾಲ್ ಘಾಟ್ ಸೆಕ್ಷನ್ನು. ಚೆನ್ನಾಗಿರುತ್ತೆ ಒಂಥರ. ಫ್ರೆಂಡ್ಸ್, ಮಲೆಬೆನ್ನೂರಿಂದ ಮುಂದೆ ಬಂದರೆ ಘಾಟ್ ಸಿಗುತ್ತಲ್ಲ, ಸೊ ಸಣ್ಣ ಘಾಟು, ದೊಡ್ಡ ಘಾಟ್ ಏನಲ್ಲ, ಬಟ್ ಸಣ್ಣ ಘಾಟ್ ಆದರೂ ಸೂಪರ್ ಆಗಿದೆ. ರೋಡ್ ಪರವಾಗಿಲ್ಲ, ಇತ್ತೀಚೆಗೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮುಂಚೆ ಸರಿ ಇದ್ದಿಲ್ಲ, ಇವಾಗ ಸ್ವಲ್ಪ ಪರವಾಗಿಲ್ಲ. ಬಟ್ ಭಾಳ ಹುಷಾರಾಗಿರ್ರಿ, ಭಾಳ ಕೇರ್ಫುಲ್ಲಾಗಿರ್ಬೇಕು. ಈ ಸಣ್ಣ ಘಾಟ್ ಅಂತಲ್ಲ, ಘಾಟ್ ಸೆಕ್ಷನ್ ಎಲ್ಲೇ ಹೋದರೂ ಭಾಳ ಹುಷಾರಾಗಿರ್ರಿ ಡ್ರೈವ್ ಮಾಡುವಾಗ. ನಿಮಗೆ ಸರಿ ಮಜೆ ಹೆಂಗೆ ಬರ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ಲ. ಟರ್ನಿಂಗ್ ಹೆಂಗೆ ಬರ್ಬೇಕನ್ನೋ ಇದಿಲ್ಲ ನೋಡ್ರಿ. ಗುಂಡಿ ರೋಡ್ ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ, ಇದಿಷ್ಟೇ ಬಿಟ್ಟಿದ್ದಾರೆ. ಸಣ್ಣ ಮಿಸ್ಟೇಕ್ಗಳು ಇರ್ತಾವಲ್ಲ, ಹೆವಿ ಡೇಂಜರ್ ಗುರು ಇವು. ಅಥವಾ ರೋಡ್ ಚೆನ್ನಾಗಿಲ್ಲ ಅಂದ್ರೆ ಹೆಂಗೆ ಬಂದ್ಬಿಡ್ಬೋದು ಅದಾಗ ನಿಧಾನಕ್ಕೆ. ಸೆಕ್ಷನ್ನಾಗೆ ನಿಮಗೆ ರೋಡು ಕಂಡ್ರಷ್ಟೇ ಓವರ್ಟೇಕ್ ಮಾಡಿರಿ, ಇಲ್ಲ ಅಂದರೆ ಮಾಡೋಕ್ಕೆ ಹೋಗ್ಬೇಡಿ. ಬ್ಲೈಂಡ್ ಸ್ಪಾಟ್ನಾಗೆಲ್ಲ ಓವರ್ಟೇಕ್ ಮಾಡೋಕ್ಕೆ ಹೋಗ್ಬೇಡಿ, ಭಾಳ ಡೇಂಜರ್ ಅದು. ಯಾರಿಗಾರಾಗಲಿ, ಬೈಕು, ಕಾರು, ಬಸ್ಸು, ಲಾರಿ ಏನೇ ಆಗಿರಲಿ, ಯಾರಾದರೂ ಭಾಳ ಡೇಂಜರು. ಮುಂದೆ ಜಾಗ ಇದೆ ಅಂತ ಕಂಡ್ರೆ ನಿಧಾನ ಬಾ, ಗಾರ್ಜಿಗೆ ಕಣಿ ಕಾಣಲ್ಲ. ಅಲ್ಲ, ಲಾರಿ ಹಿಡ್ಕೊಂಡು ಬೈಕ್ ಬಂದಂಗೆ ಓವರ್ಟೇಕ್ ಮಾಡಕತ್ತಾನ ಪುಣ್ಯಾತ್ಮ ಅವನು. ನಿಧಾನ ಬಾರೋಪ. ಯಪ್ಪ, ನಾರ್ಮಲ್ ಸ್ಟ್ರೈಟ್ ರೋಡ ನೀನು ಓವರ್ಟೇಕ್ ಮಾಡ್ತಿರೋದು, ಲಾರಿ ಅದು. ಏನು ಮೈಂಡಾಗ ಏನು ಲಾರಿ ಅನ್ಕೊಂಡು ಏನು ಬೈಕ್ ಹೊಡ್ಯಾಕತ್ತೀನಿ, ಇಲ್ಲ ಸೈಕಲ್ ಹೊಡ್ಯಾಕತ್ತೀನಿ ಅನ್ಕೊಂಡ್ಬಿಟ್ಟಿಯೋ ಗೊತ್ತಿಲ್ಲಪ್ಪ ನೀನು. ಏನೋ ಅಂದ್ಬಿಟ್ರೆ ನೀನು ಡ್ರೈವರಿಗೆ ಬೈದ್ಬಿಟ್ಟಿ ಅಂತ ಮತ್ತೆ ಕಮೆಂಟ್ ಹಾಕ್ತೀರಿ. ತಪ್ಪು ಯಾವನ ನೋಡಲ್ಲ. ತಪ್ಪು ಇದ್ದರೆ ಯಾವನಾಗಿರ್ಲಿ ಇವರು, ನಾನಾಗಿರ್ಲಿ ಇನ್ನೊಬ್ಬನಾಗಿರಲಿ ಬೈಬೇಕು ಅಷ್ಟೇ. ತಪ್ಪಾದ್ಮೇಲೆ ತಪ್ಪಂತ ಒಪ್ಕೋಬೇಕು, ಇದ್ರೆ ಒಪ್ಕೋಬೇಕು. ಅದನ್ನ ಬಿಟ್ಟು ಡ್ರೈವರಿಗೆ ಬೈದೆ. ನಾನು ಡ್ರೈವಿಂಗೇ ಮಾಡ್ತಿರೋದು, ನಾನೇ ಸುಮ್ಮ ಕುಂತಿಲ್ಲ, ಅವರೊಬ್ಬರೇ ಡ್ರೈವರ್ ಅಲ್ಲ. ತಪ್ಪಿದ್ದಾಗ ತಪ್ಪನ್ನ ಒಪ್ಕೋಬೇಕು ಅಷ್ಟೇ. ಅದು ಯಾರಾಗಿರಲಿ, ನಾನಾಗಿರಲಿ ಇನ್ನೊಬ್ಬನಾಗಿರಲಿ. ಅದೇ ವರ್ಸ್ಟ್ ರೋಡ್ ಇರೋದು ಹೊನ್ನಾಳಿ ಎಂಟ್ರೆನ್ಸು. ನಾನು 2-3 ವರ್ಷ ಮುಂಚೆ ಬಂದಿದ್ದಲ್ಲ, ಅದೇ ವರ್ಸ್ಟ್ ರೋಡು ಅಲ್ಲ. ಹೊನ್ನಾಳಿ ಎಂಟ್ರೆನ್ಸ್ ಊರು ಇದು 4-5 ಕಿಲೋಮೀಟ್ರ್ ಹಿಂಗೆ ಇರೋದು. ಇದು 4 ಕಿಲೋಮೀಟ್ರ್ ಹಿಡ್ಕೊಳ್ರಿ, ನೋಡ್ರಿ ಹೆಂಗಿದೆ ಇದು. ಯಪ್ಪ, ಯಾವಾಗ ಮಾಡಿಸ್ತಿರೋ. ಹೊನ್ನಾಳಿ ಎಂಟ್ರೆನ್ಸ್ ರೋಡು ವರ್ಸ್ಟ್ ಅಂದರೆ ವರ್ಸ್ಟ್. ನಾನು ಅವಾಗ ಬಂದ ಹಿಂಗಿತ್ತು, ಇವಾಗ ಹಂಗೆ 4 ಕಿಲೋಮೀಟ್ರು. ಯಪ್ಪ, ಇನ್ನೂ ಸರಿ ಮಾಡ್ಸೋಕ್ಕಾಗಿಲ್ಲ ಅಂದರೆ ಗ್ರೇಟ್ ನೀವು. ಅಪ್ಪ, ಇನ್ನೊಂದು ಸರಿ ಈ ಕಡೆ ಬರೋಲ್ಲ ಗುರು. ಇನ್ನೊಂದು 5-10 ವರ್ಷ ಈ ಕಡೆ ಬರೋದೇ ಇಲ್ಲ ನಾನು. ಚನ್ನಗಿರಿ ಮೇಲೆ ಹೋಗ್ಬಿಡ್ತೀನಿ. ಒಂದು 20-30 ಕಿಲೋಮೀಟ್ರ್ ಜಾಸ್ತಿ ಆದರೂ ಚಿಂತೆ ಇಲ್ಲ, ನೆಮ್ಮದಿಯಿಂದ ಹೋಗೋದು. ಈಗ ಹತ್ತತ್ರ ಶಿವಮೊಗ್ಗ ಹತ್ರ ಇರ್ತಿದ್ನಪ್ಪ ನಾನು.
ಇನ್ನು ಹೊನ್ನಳ್ಳಿ ಇನ್ನೂ ರೀಚ್ ಆಗಿಲ್ಲ. ಪ್ರೆಸೆಂಟ್ ಟೈಮ್ ಎಷ್ಟು ಗೊತ್ತಾ ಇವಾಗ? 2 ಗಂಟೆ ಗುರು, 2 ಗಂಟೆ. ಯಪ್ಪ, ನಮ್ಮ ಹೊನ್ನಳ್ಳಿ ಬಂದೆ ಗುರು. ಸೊ ಇಲ್ಲಿಂದ ಇವಾಗ ಲೆಫ್ಟಿಗೆ ಹೋಗೋದು ನಮ್ಮ ಪಯಣ, ಲೆಫ್ಟಿಗೆ. ಹೊನ್ನಳ್ಳಿಯಿಂದ ಶಿವಮೊಗ್ಗ ಕಡೆ ಪ್ರಯಾಣ ಸ್ಟಾರ್ಟ್ ಆಗಿದೆ. ನೋಡೋಣ ಇವಾಗ ಹೊನ್ನಳ್ಳಿಯಿಂದ ಔಟ್ಕಟ್ಸ್ ತನಕ ರೋಡ್ ಚೆನ್ನಾಗಿದೆ. ಮುಂದೆ ಹೆಂಗಿದೆ ಏನಂತ ನಿಮಗೆ ಅಪ್ಡೇಟ್ ಕೊಡ್ತೀನಿ, ಬನ್ನಿ ನೋಡೋಣ. ರೋಡ್ ಸರಿ ಇಲ್ಲ. ನೀವು ಹೊನ್ನಳ್ಳಿಯಿಂದ ಬಂದಮೇಲೆ ಔಟ್ಕಟ್ಸ್ ಸ್ವಲ್ಪ ಚೆನ್ನಾಗಿದೆ. ಅದಾದಮೇಲೆ ಬಂದುಬಿಟ್ರೆ 1-2 ಕಿಲೋಮೀಟ್ರ್ ಬಂದರೆ ರೋಡೇ ಸರಿ ಇಲ್ಲ. ನೋಡ್ರಿ ಗುಂಡಿಗಳು ಹೆಂಗಿದಾವೆ ಅಂತೇಳಿ. ಹಂಗೆ ಇದೆ ಗುರು, ರೋಡ್ ಒಂದು ಸ್ವಲ್ಪನೂ ರಿಪೇರಿ ಆಗಿಲ್ಲ.